ಒಂದು ಕಾರಣ ಇದೆ. ಅವ್ರದ್ದು ಹೆಚ್ಚು ಕಮ್ಮಿ ಈಗ ನನಗೆ ತಿಳಿದ ಮಟ್ಟಿಗೆ ನನಗೀಗ 48 ವರ್ಷ. ಈಗ 15-16 ವರ್ಷದ ಹಿಂದೆ ಅಯ್ಯ ಫಿಲಮ್ ರಿಲೀಸ್ ಆಯ್ತು. ಅದು ಜ್ಞಾಪನ ಇರ್ಬೋದು ಏನೋ ಗೊತ್ತಿಲ್ಲ. ಅವಾಗ ಅವ್ರದ್ದು ಈ ತರ ಕಾರು ಇವೆಲ್ಲ ಈ ಕಾರು ಅವೆಲ್ಲ ಇದಾವಲ್ಲ ನಮ್ಮ ಬಾಸ್ ಹತ್ರ, ಆ ಥರ ಏನಲ್ಲ. ಅವಾಗ ಇದ್ದಿದ್ದು ನನಗೆ ತಿಳಿದ ಮಟ್ಟಿಗೆ ಸ್ಕಾರ್ಪಿಯೋ ಗಾಡಿ, ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಗಾಡಿ. ಅವರು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ರು. ನಂದು ಪಲ್ಸರ್ ಇತ್ತು, ಪಲ್ಸರ್ ಬೈಕು. ನಂದು 180cc ಪಲ್ಸರ್ ಬೈಕ್ ಇತ್ತು. ಹಿಂಗೆ ಅಯ್ಯ ಇದರಲ್ಲಿ ಮೀಸೆ ಇತ್ತು ಗೊತ್ತಾ ಅವ್ರಿಗೆ, ಅಯ್ಯ ಇದರಲ್ಲಿ ಮೀಸೆ ಇತ್ತು ಗೊತ್ತಾ. ಹಿಂಗೆ ತಿರ್ಕೊಂಡು ಹೋಗ್ತಾ ಇದ್ರು. ನಾನು ಹಿಂದ್ಗಡೆ ಒಬ್ಬ ಹುಡುಗ ಇದ್ದ, ಹೇಮ ಅಂತ ಹೇಳ್ಬಿಟ್ಟು. ಹಿಂದೆ ಬರೋ ಹುಡುಗ ಹೇಮ ಅಂತಿದ್ದ. ಏಯ್ ದರ್ಶನ್ ಅಲ್ವ ಹೋಗ್ತಾ ಇರೋದು ಹಿಂಗೆ. ಅವ್ರೆ ಅವಾಗ ಇನ್ನೂ ಬಾಸ್ ಅನ್ನ ಅಷ್ಟು ಟೈಟಲ್ ಬಂದಿರ್ಲಿಲ್ಲ. ಅಯ್ಯ ಫಿಲಮ್ ಇದಾದಾಗ ನಮ್ಮ ಬಾಸ್ಗೆ ಆವಾಗ ಬಾಸ್ ಅನ್ನೋ ಟೈಟಲ್ ಬಂದಿರಲಿಲ್ಲ. ಒಂದೇ ಒಂದು ಮಾತಾಡಿದ್ರು, ನಾನು ಫುಲ್ಲು ಡ್ರಿಂಕ್ ಮ್ಯಾನು. ಅವತ್ತು ಡ್ರಿಂಕ್ ಮ್ಯಾನು, ಇವತ್ತು ಡ್ರಿಂಕ್ ಮ್ಯಾನು. ಅವರು ಒಂದು ಮಾತು ಹೇಳಿದ್ಕೆ ನಾನು 10 ವರ್ಷ ಎಣ್ಣೆ ಬಿಟ್ಟಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 10 ವರ್ಷ ಎಣ್ಣೆ ಬಿಟ್ಟಿದ್ದೆ. ಇಡೀ ನೀವು ಅರಸೀಕೆರೆ, ಹಾಸನ, ಚಿಕ್ಕಮಂಗ್ಳೂರು ಎಲ್ಲಾರ ಕೇಳ್ರಿ, ಶಿವಮೊಗ್ಗ ಎಲ್ಲಾರ ಕೇಳ್ರಿ. ಮಂಜುನಾಥ ಪುರ್ದಮ್ಮ ಅಂದರೆ ಹಾಸನ ಗ್ರಾಮ ದೇವತೆ. ಎಲ್ಲಾರ ಕೇಳ್ರಿ, 10 ವರ್ಷ ಎಣ್ಣೆ ಬಿಟ್ಟು ಶಾಮಿಯಾನ ಡೆಕೋರೇಷನ್ ಮಾಡ್ಕೊಂಡಿದ್ದೆ, ಈವೆಂಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ಫೂರ್ತಿ ಇವ್ರದೊಂದು ಆಡಿದ ಮಾತು. ಯಾರ್ದು? ನಮ್ಮ ಬಾಸ್ ಆಡಿದ ಮಾತು. ಹಿಂಗೆ ಸ್ಮೆಲ್ ತೊಳ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಲೈ ಹಿಂಗೆ ಸೈಡಲ್ಲಿ ನೀವು ಬರ್ತೀಯಲ್ಲ, ಸೈಡಲ್ಲಿ ಬಂದಾಗ ಹಿಂಗೆ ನಾವು ಹಿಂಗೆ ಐ ಲವ್ ಯು ಅಂತ ಹೇಳಿದ್ದು. ಸಾ ಐ ಲವ್ ಯು ಅಂತ ಹೇಳಿದ್ದು. ಅದಕ್ಕೆ ಸೈಡಿಗೆ ಇಟ್ಕೆ ಫ್ಯಾಕ್ಟ್ರಿ ಐತೆ. ಇಟ್ಕೆ ಫ್ಯಾಕ್ಟ್ರಿ ಐತೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಯಾರೋ ನಮ್ಮ ದರ್ಶನ್ ಸರು ನಿಲ್ಲಿಸ್ಬಿಟ್ಟು ಒಂದೇ ಮಾತು, ಏಯ್ ತಲೆ ಕೆಟ್ಟಿದ್ದೇನೋ, ಎಷ್ಟೋ ಕುಡ್ದಿಯಾ ಅಂದರು. ನಾನು ಹಿಂಗೆ ಕೈ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಅಷ್ಟು ಅವ್ರ ಫಿಸಿಕ್ಕು ಅವ್ರು ಇದು ಅಷ್ಟಿದಾರಲ್ಲ, ಆಗಲಿಲ್ಲ. ಅವ್ರು ಒಂದು ಮಾತು ಹೇಳಿದ್ಕೆ, ಲೇ ಹಿಂಗೆ ಕುಡಿದ್ರೆ ನಿನ್ನ ಭವಿಷ್ಯ ಹಾಳಾಗೋಗುತ್ತೆ, ಯೋಚನೆ ಮಾಡು, ನಿನ್ನ ಫ್ಯಾಮಿಲಿ ಇರ್ತಾರೆ. ನಾನು ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ತೀನಿ, ನಾನು 100, 120, 130 ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ. ಮಿರರಲ್ಲಿ ನೋಡ್ತೀನಿ, ನೀನು ತಪ್ಪಿ ಸ್ಪಾಟ್ ಆದರೆ ನಾನು ಸುಮ್ಮನೆ ಹಂಗೆ ಮಿರರಲ್ಲಿ ನೋಡ್ಕೊಂಡು ನಾನು ಪಾಡಿ ನಾನು ಹೋಗ್ಬಿಡ್ತೀನಿ. ಬಟ್ ಯಾರು ಕಾಪಾಡ್ತಾರೆ? ನಾನು ಬಂದು ಕಾಪಾಡ್ತೀನ? ಇಲ್ಲ. ಅರ್ಥ ಮಾಡ್ಕೋ. ಇಷ್ಟೇ ಹೇಳಿದ್ದು. ಅದೊಂದು ಮಾತಿಗೆ 10 ವರ್ಷ ಎಣ್ಣೆ ಬಿಟ್ಟಿದ್ದರು. ನೀವು ಅಂತೀರಾ? 10 ವರ್ಷ ಎಣ್ಣೆ ಬಿಟ್ಟಿದ್ದೆ, 10 ವರ್ಷ. ಅದಕ್ಕೋಸ್ಕರನೇ ನೀವು ಇನ್ನೊಂದು ವಿಚಾರ, ಒಂದು ತಿಂಗಳಿಗೆ ಒಂದು ಮಗುಗೆ ಪ್ರತಿ ತಿಂಗಳಿಗೆ ಬ್ಲಡ್ ಬೇಕಾಯಿತು. ಅದು ನಮ್ಮ ಬಣವರ, ಅರಸೀಕೆರೆ ಬಣವರ ಗೊತ್ತಾ ನಿಮಗೆ? ಅರಸೀಕೆರೆ ಬಣವರದಲ್ಲಿ ವೆಂಕಟೇಶ್ವರ ಟ್ಯಾಕ್ಸೀಸ್ ಅಂತ ಐತೆ, ವೆಂಕಟೇಶ್ವರ ಟ್ಯಾಕ್ಸೀಸ್ ಅಂತ. ಅಲ್ಲಿ ಸತೀಶಣ್ಣ ಅಂತ ಓನರು. ಆ ಓನರ್ ಕಡೆಯಿಂದ ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ಯಾರೋ ದರ್ಶನ್ ಬಾಸಿಗೆ ಪ್ರತಿ ತಿಂಗಳು 5 ವರ್ಷ ಕಂಪ್ಲೀಟ್ 5 ವರ್ಷ ಹುಡುಗಿ ಗುಣ ಆಗೋವರೆಗೂ ಪ್ರತಿ ತಿಂಗಳು ಬ್ಲಡ್ ಕೊಟ್ಟವ್ರೆ. ಅದಕ್ಕಿಂತ ಬೇಕಾ? ಟೀಸರ್ ರಿಲೀಸ್ ಆಗ್ತಿದೆ ಅಂತ ಒಂದು ಇದಿದೆ. ಯಾವುದು? ಡೆವಿಲ್ದು ಟೀಸರ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಕಾಯ್ತಿದ್ದೀರಾ ನೀವು? ತುಂಬಾ ಕಾಯ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಕಾಯ್ತಾ ಇದೀವಿ. ಯಾವಾಗ ಆಗುತ್ತೆ ಅಂತ ಕೋಟ್ಯಾಂತರ ಜನ ಕಾಯ್ತಾ ಇದಾರೆ. ಒಬ್ರು ಇಬ್ರಲ್ಲ, ಕೋಟ್ಯಾಂತರ ಜನ ಡೆವಿಲ್ಗೋಸ್ಕರ ಕಾಯ್ತವ್ರೆ. ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಟೀಸರ್ ಬಗ್ಗೆ? ಸರ್, ನಮ್ಮ ಬಾಸು ಜಾತ್ರೆ ಇರುತ್ತೆ ಅಷ್ಟೇ. ಇಲ್ಲಿ ಕರ್ನಾಟಕದಲ್ಲಿ ಈ ಮಾಮೂಲಿ ಚಾಮುಂಡೇಶ್ವರಿ ಜಾತ್ರೆ ಆಗುತ್ತೆ, ಇಲ್ಲ ತಿರುಪತಿ ತಿಮ್ಮಪ್ಪನ ಜಾತ್ರೆ ಆಗುತ್ತೆ, ಯುಗಾದಿ ಆಗುತ್ತೆ, ಏನೇನೋ ಆಗುತ್ತೆ. ಡೆವಿಲ್ ಬಂದ್ರೆ ಟೋಟಲಿ ಇಡೀ ಇಂಡಿಯಾನೇ ಶೇಕ್ ಆಗ್ಬೇಕು. ಕರ್ನಾಟಕ ಹಿಂಗೆ ಅಂತ ತಿರ್ಗಿ ನೋಡ್ಬೇಕು. ಸೂಪರ್. ಅಲ್ಲ, ದೇವನಲ್ಲೂ ಎಲ್ಲ ತಿರ್ಗಿ ನೋಡ್ಬೇಕು. ಕರ್ನಾಟಕ ಹಿಂಗೆ, ಯಾಕೆಂದ್ರೆ ನಮ್ಮ ಬಾಸು ಬೇರೆ ಕಡೆಗೆ ಹೋಗಲ್ಲ. ನಮ್ಮ ಬಾಸು ಒಂದೇ ಕರ್ನಾಟಕ, ಬೇರೆ ಕಡೆ ಹೋಗಲ್ಲ. ನಮ್ಮ ಬಾಸು ತಿರ್ಗಿ ನೋಡ್ಬೇಕು ಕರ್ನಾಟಕ ಹಿಂಗೆ ಅಂದ್ರೆ. ಕಾಟೇರ ಗೊತ್ತಾ? ಕಾಟಾರ ಹೆಂಗ್ ತಿರ್ಗಿ ನೋಡ್ತು? ಆ ಕಾಟಾರದಿಂದ ಎಷ್ಟೋ ಜನ ಹಿಂದೆ ಮುಂದೆ ಎಲ್ಲ ಹುರ್ಕೊಂಬಿಟ್ಟು ನಮ್ಮ ಬಾಸಿಗೆ ಏನೇನೋ ಮಾಡ್ಬಿಟ್ರು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.